ಬೆಂಗಳೂರು ಸಿಸಿಬಿ ಪೊಲೀಸರು ತನಿಖೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮುತ್ತಪ್ಪರೈ ಪುತ್ರನ ಮೇಲಾದಂತಹ ಫೈರಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಮುತ್ತಪ್ಪರೈ ಮರಣದ ಬಳಿಕ ಪುತ್ರ ರಿಕಿರೈಗೆ ಬೆದರಿಕೆ ಬಂದಿತ್ತು. ಮುತ್ತಪ್ಪರೈ ಮೇಲಿನ ದ್ವೇಷಕ್ಕೆ ರಿಕಿರೈಗೆ ಸ್ಕೆಚ್ ಹಾಕಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಹೆಚ್ಚು ಭದ್ರತೆಯಲ್ಲೇ ಓಡಾಡ್ತಾ ಇದ್ರು ರಿಕಿರೈ. ಹಾಗಿದ್ದು ದಾಳಿಯಾಗಿದೆ. ಇದೀಗ ಕೊಲೆ ಯತ್ನದಲ್ಲಿ ಅಂಡರ್ ವರ್ಲ್ಡ್ ಲಿಂಕ್ನ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ತಮ್ಮದೇ ಆಯಾಮದಲ್ಲಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಸಿಸಿಬಿ ಪೊಲೀಸರು. ರಾಮನಗರ ಪೊಲೀಸರ ಜೊತೆಗೆ ಪ್ಯಾರಲಲ್ ಆಗಿ ತನಿಖೆಗೆ ಮುಂದಾಗಿದ್ದಾರೆ. ಮಾಹಿತಿ ಸಿಕ್ಕರೆ ಬಿಡದಿ ಪೊಲೀಸರಿಗೆ ನೀಡಲಿದ್ದಾರೆ ಸಿಸಿಬಿ ಪೊಲೀಸರು. ಸಿಸಿಬಿ ಎಂಟ್ರಿ ಆಗಿದೆ ರಿಕಿರೈ ಮೇಲಿನ ಫೈರಿಂಗ್ ಕೇಸ್ನಲ್ಲಿ. ಮುತ್ತಪ್ಪರೈ ಮೇಲಿನ ದ್ವೇಷಕ್ಕೆ ರಿಕಿರೈಗೆ ಸ್ಕೆಚ್ ಹಾಕಲಾಯ್ತಾ? ಈ ಆಯಾಮದಲ್ಲೂ ತನಿಖೆ ನಡೀತಾ ಇದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಫೈರಿಂಗ್ ಬಗ್ಗೆ ಹಲವು ಅನುಮಾನಗಳು ಕೂಡ ಇರುವಂಥದ್ದು. ರೈ ಮೇಲಿನ ದಾಳಿಗೆ ಸುಪಾರಿ ಕೊಟ್ಟಿದ್ದು ಯಾರು? ಚಿಕ್ಕಮ್ಮ ಅನುರಾಧ ಮತ್ತು ಮುತ್ತಪ್ಪರೈ ಆಪ್ತರಾಗಿದ್ದಂತಹ ರಾಕೇಶ್ ಮಲ್ಲಿ ಮೇಲೆ ಶಂಕೆ ಇದೆ. ಭೂ ವಿವಾದದ ಹಿನ್ನೆಲೆ ಕೊಲೆಯತ್ನ ನಡೆದಿರುವಂತಹ ಶಂಕೆ ಇರುವಂಥದ್ದು. ಭೂಗತ ಲೋಕದ ಲಿಂಕ್ ಬಗ್ಗೆಯೂ ಕೂಡ ಖಾಕಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ರಾಮನಗರ ಪೊಲೀಸರ ಜೊತೆಗೆ ಪ್ಯಾರಲಲ್ ಆಗಿ ಈಗ ಸಿಸಿಬಿ ಕೂಡ ತನಿಖೆಗೆ ಮುಂದಾಗಿದ್ದು ಈ ಫೈರಿಂಗ್ ಮೇಲೆ ಮೂಡಿರುವಂತಹ ಹಲವು ಅನುಮಾನಗಳೇನಿವೆ, ವಿವಿಧ ಆಯಾಮಗಳಲ್ಲಿ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸುಪಾರಿ ಕೊಟ್ಟಿದ್ದು ಯಾರು? ಈಗ ಪ್ರಮುಖವಾಗಿ ಮುತ್ತಪ್ಪರೈ ಎರಡನೇ ಪತ್ನಿ ರಿಕಿರೈ ಚಿಕ್ಕಮ್ಮ ಅನುರಾಧ ಮೇಲೆ ಅನುಮಾನಗಳಿರುವಂಥದ್ದು. ರಾಕೇಶ್ ಮಲ್ಲಿ ಮೇಲೆ ಅನುಮಾನ ಇದೆ. ಭೂ ವಿವಾದದ ಹಿನ್ನೆಲೆ ಕೊಲೆಯತ್ನ ನಡೆದಿರುವಂತಹ ಶಂಕೆ ಇದೆ. ಭೂಗತ ಲೋಕದ ಲಿಂಕ್ ಬಗ್ಗೆ ಕೂಡ ಅನುಮಾನ ಇದೆ. ಹೀಗಾಗಿ ವಿವಿಧ ಆಯಾಮಗಳ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಮುತ್ತಪ್ಪರೈ ಫಾರ್ಮ್ ಹೌಸ್ ಬಳಿ ತಲಾಶ್ ನಡೆಸಿದ್ದಾರೆ. ಫೈರಿಂಗ್ ನಡೆದಿದ್ದಂತಹ ಸ್ಥಳದಲ್ಲಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಆರೋಪಿ ಬಳಸಿದ್ದಂತಹ ವಸ್ತುಗಳೇನಾದರೂ ಸಿಗುತ್ತಾ ಅಂತ ಹುಡುಕಾಡ್ತಾ ಇದ್ದಾರೆ. ಬುಲೆಟ್, ಬೇರೆ ವಸ್ತುಗಳು, ಇವೆಲ್ಲಕ್ಕೂ ಈಗ ಸರ್ಚಿಂಗ್ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಈ ಫೈರಿಂಗ್ ನಡೀತು, ಯಾರು ಮಾಡಿಸಿದ್ದು, ಇದು ಫ್ಯಾಮಿಲಿ ಟೆನ್ಷನ್ನ ಅಥವಾ ಭೂಗತ ಲೋಕದ ಇಲ್ಲಿ ಲಿಂಕ್ ಇದೆಯಾ, ಇದೆಲ್ಲದರ ಬಗ್ಗೆ ಸಂಪೂರ್ಣ ತನಿಖೆಗೆ ಕೂಲಂಕುಷ ಪರಿಶೀಲನೆಗೆ ಮುಂದಾಗಿದ್ದಾರೆ. ಘಟನೆ ನಡೆದಂತಹ ಸ್ಥಳದಲ್ಲೂ ಕೂಡ ಏನಾದರೂ ವಸ್ತುಗಳು ಸಿಗಬಹುದಾ, ಸಾಕ್ಷ್ಯಗಳು ಸಿಗಬಹುದಾ ಅನ್ನೋದಕ್ಕೆ ಹುಡುಕಾಟ ನಡೀತಾ ಇದೆ. ಶ್ವಾನದಳದಿಂದ ಪರಿಶೀಲನೆ. ಮುತ್ತಪ್ಪರೈ ಮರಣದ ಬಳಿಕ ರಿಕಿರೈಗೆ ಬೆದರಿಕೆ ಇತ್ತು. ಹಾಗಾಗಿ ಬಿಗಿ ಭದ್ರತೆಯಲ್ಲೇ ಆತ ಓಡಾಡ್ತಾ ಇದ್ರು. ಹಾಗಿದ್ದು ಈ ದಾಳಿಯಾಗಿದೆ ಅಂತಂದ್ರೆ ಯಾರು ಮಾಡಿಸಿದ್ದು, ಯಾಕಾಗಿ ಮಾಡಿಸಿದ್ದು ಅನ್ನೋದ್ರ ಬಗ್ಗೆ ತನಿಖೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮುತ್ತಪ್ಪರೈ ಪುತ್ರನ ಮೇಲೆ ಆದಂತಹ ಈ ಫೈರಿಂಗ್ ಏನಿದೆ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಈಗ ಯಾವ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ? ಸದ್ಯಕ್ಕೆ ಏನೇನು ಮಾಹಿತಿಗಳು ಲಭ್ಯ ಆಗಿದೆ? ಏನಾದರೂ ವಸ್ತುಗಳು, ಸಾಕ್ಷ್ಯಗಳು ಸಿಕ್ಕಿದೆಯಾ? ಹೇಗೆ? ಪ್ರತಿಮಾ, ಮೊನ್ನೆ ತಡರಾತ್ರಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು. ಮಾಜಿ ಡಾನ್ ಮುತ್ತಪ್ಪರೈಯವರ ಕಿರಿಯ ಪುತ್ರ ರಿಕಿರೈ ಅವರ ಮೇಲೆ ಈ ಒಂದು ದಾಳಿ ನಡೆದಿದೆ. ಇದು ಸಾಕಷ್ಟು ಸಂಚಲನ ಕೂಡ ಕಾರಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರಿನ ಚಾಲಕ ಬಸವರಾಜ್ ಅವರು ದೂರನ್ನ ಕೊಟ್ಟಿದ್ದಾರೆ. 4 ವಿರುದ್ಧ ಎಫ್ಐಆರ್ ಆಗಿದೆ. ಪೊಲೀಸರು ಕೇವಲ ಒಂದು ಆಂಗಲ್ ನಲ್ಲಿ ತನಿಖೆ ಮಾಡ್ತಾ ಇಲ್ಲ, ಬೇರೆ ಬೇರೆ ಆಂಗಲ್ ಗಳಲ್ಲೂ ಕೂಡ ಈ ಒಂದು ಪ್ರಕರಣವನ್ನ ತನಿಖೆ ಮಾಡ್ತಾ ಇರೋದು. ಒಂದ್ ಕಡೆ ಭೂ ವ್ಯಾಜ್ಯ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ ಅಂತೇಳಿ ಬಸವರಾಜ್ ಅವರು 4 ವಿರುದ್ಧ ಕೂಡ ದೂರನ್ನ ಕೊಟ್ಟಿರೋದು, ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಇವರು ಯಾರಾದ್ರೂ ಸುಪಾರಿಯನ್ನ ಕೊಟ್ರ, ಏನಾದ್ರೂ ಭೂ ವಿವಾದ ಹಿನ್ನೆಲೆಯಲ್ಲಿ ಏನಾದ್ರೂ ಒಂದು ದಾಳಿಯನ್ನ ನಡೆದಿದೆಯಾ, ಜೊತೆಗೆ ಅಂಡರ್ ವರ್ಲ್ಡ್ ಇದಕ್ಕೆ ಲಿಂಕ್ ಇದೆಯಾ, ಅವ್ರೇನಾದ್ರೂ ಈ ಒಂದು ಎಂಟ್ರಿಯನ್ನ ಕೊಟ್ಟು ದಾಳಿ ನಡೆಸಿದಾರ? ಯಾಕಂದ್ರೆ ಹಿಂದೆ ಮುತ್ತಪ್ಪರೈ ಇದ್ದಾಗ ಸಾಕಷ್ಟು ದ್ವೇಷ ಇತ್ತು. ಅವರು ಸಾವನ್ನಪ್ಪಿದ ನಂತರದಲ್ಲೂ ಕೂಡ ರಿಕಿರೈಗೆ ಸಾಕಷ್ಟು ಥ್ರೆಟನ್ ಇತ್ತು, ಥ್ರೆಟನ್ ಕಾಲ್ಗಳು ಕೂಡ ಬರ್ತಾ ಇದ್ವು. ಹೀಗಾಗಿ ಸಾಕಷ್ಟು ಸೆಕ್ಯೂರಿಟಿಯನ್ನ ಇಟ್ಕೊಂಡು ಅವರು ಪ್ರತಿನಿತ್ಯ ತಿರುಗಾಡ್ತಾ ಇದ್ರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನಾದ್ರೂ ದಾಳಿ ನಡೆದಿದೆಯಾ ಅನ್ನೋ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಘಟನಾ ಸ್ಥಳದಲ್ಲೂ ಕೂಡ ಘಟನಾ ಸ್ಥಳದಲ್ಲಿ ಈಗಾಗಲೇ ಟವರ್ ಡಂಪ್ ಕಾಲ್ ಲೊಕೇಶನ್ ಗಳನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಈ ಸುತ್ತಮುತ್ತ ಏರಿಯಾಗಳಲ್ಲಿರುವಂತಹ ಸಿಸಿ ಕ್ಯಾಮೆರಾವನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾದ್ರೂ ಸಾಕ್ಷ್ಯಗಳು ಸಿಗಬಹುದಾ ಅಂತ. ಪ್ರಮುಖವಾಗಿ ಮೊನ್ನೆ ತಡರಾತ್ರಿ ಒಂದು ಸುತ್ತಿನ ಫೈರಿಂಗ್ ಆಗಿತ್ತು ಅಂತ ತಿಳಿದು ಬಂದಿತ್ತು. ಆದ್ರೆ ಇದೀಗ ತಿಳಿದು ಬಂದಿರುವಂತದ್ದು ಕೇವಲ ಒಂದು ಸುತ್ತು ಅಲ್ಲ, 2 ಸುತ್ತಿನ ಫೈರಿಂಗ್ ಕೂಡ ಕಾರಿನ ಮೇಲೆ ನಡೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಘಟನಾ ಸ್ಥಳದಲ್ಲೂ ಕೂಡ ಈಗ
ಕೂಂಬಿಂಗ್ ಕಾರ್ಯ ನಡೆಸ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ರಿಕ್ಕಿ ರೈ ಅವರ ಗನ್ ಮ್ಯಾನ್ ಆಗಿರ್ಬೋದು, ಅವರ ನಿವಾಸದಲ್ಲಿ ಕೆಲಸ ಮಾಡುವಂತವ್ರನ್ನ, ಕಾರಿನ ಚಾಲಕರನ್ನ ಎಲ್ಲರನ್ನೂ ಕೂಡ ಠಾಣೆಗೆ ಕರೆಸಿ ವಿಚಾರಣೆ ಮಾಡೋದ್ರ ಜೊತೆಗೆ ಹೇಳಿಕೆಯನ್ನ ಪಡೆದಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಬೆಳಗ್ಗೆ ಈ ಒಂದು ಘಟನಾ ಸ್ಥಳದ ಪಕ್ಕದಲ್ಲಿಯೇ ಕೆಲವೊಂದಿಷ್ಟು ವಸ್ತುಗಳು ಸಿಕ್ಕಿತ್ತು. ಪ್ರಮುಖವಾಗಿ ಮೊಬೈಲ್ ಆಗಿರ್ಬೋದು, ಜೊತೆಗೆ 2 ಬುಲೆಟ್ಸ್ಗಳು ಕೂಡ ಅಲ್ಲಿ ಸಿಕ್ಕಿತ್ತು. ಅದನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಿದ್ರು. ಅದರ ಜೊತೆಗೆ ಈಗ 2 ಸುತ್ತಿನ ಫೈರಿಂಗ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಘಟನಾ ಸ್ಥಳದ ಪಕ್ಕದಲ್ಲೂ ಕೂಡ ಪೊಲೀಸರು ಕೂಂಬಿಂಗ್ ಮಾಡ್ತಾ ಇದ್ದಾರೆ. ನಿನ್ನೆ ಕೆಲವೊಂದಿಷ್ಟು ವಸ್ತುಗಳು ಸಿಕ್ಕಿದ್ವು. ಅವು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಪ್ರಮುಖವಾಗ್ತವೆ. ಹೀಗಾಗಿಯೇ ಘಟನೆ ನಡೆದಂತ ಸುತ್ತಮುತ್ತ 100 ಮೀಟರ್ ಸುತ್ತದಲ್ಲೂ ಕೂಡ ಈಗಾಗಲೇ ಆಗಿರ್ಬೋದು, ಮೆಟಲ್ ಡಿಟೆಕ್ಟರ್ ಮೂಲಕ ಏನಾದ್ರೂ ಬೇರೆ ಬುಲೆಟ್ಸ್ಗಳು ಸಿಗ್ಬೋದಾ, ಬೇರೆ ವಸ್ತುಗಳು ಸಿಗ್ಬೋದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನ ಭೇದಿಸಲೇಬೇಕು, ಆರೋಪಿಗಳನ್ನ ಪತ್ತೆ ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ 4 ವಿಶೇಷ ತಂಡಗಳನ್ನ ಆಯಾ ಡಿವೈಎಸ್ಪಿಗಳ ನೇತೃತ್ವದಲ್ಲಿ ತನಿಖೆಯನ್ನ ವಹಿಸಿರುವಂತದ್ದು ತಂಡವನ್ನ ರಚನೆ ಮಾಡಿ ಅವರು ಕೂಡ ಬೇರೆ ಬೇರೆ ಆಂಗಲ್ಗಳಲ್ಲಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಭೂವಾಜ್ಯ ಇರ್ಬೋದಾ, ಜೊತೆಗೆ ರಿಯಲ್ ಎಸ್ಟೇಟ್ ಇರ್ಬೋದಾ, ಇಲ್ಲ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ರಿಕ್ಕಿ ಅವರ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಏನಾದ್ರು ದಾಳಿ ಆಯ್ತಾ, ರಿಯಲ್ ಎಸ್ಟೇಟ್ ಅಂದ್ರೆ ಅಂಡರ್ ವರ್ಲ್ಡ್ ಏನಾದ್ರು ಇಲ್ಲಿ ಎಂಟ್ರಿ ಕೊಟ್ಟಿದೆ ಅನ್ನೋ ಆಂಗಲ್ಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬೆಂಗಳೂರಿನ ಸಿಸಿಬಿ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಯಾಕೆ ಬಿಡದಿ ಅನ್ನುವಂಥದ್ದು ಬೆಂಗಳೂರಿನ ಹೊರವಲಯದಲ್ಲಿರುವಂತದ್ದು, ಇಲ್ಲಿ ಗುಂಡಿನ ದಾಳಿ ನಡೆದಿರುವಂತದ್ದು, ಬೆಂಗಳೂರಿನಲ್ಲಿರುವಂತವ್ರು ಯಾರಾದ್ರೂ ಇದರಲ್ಲಿ ಇರ್ಬೋದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ಯಾರಲಲ್ ಆಗಿ ಕೂಡ ಸಿಸಿಬಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕೋಕೆ ಕೂಡ ಮುಂದಾಗ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಳು ಏನಾದ್ರೂ ಆ ಸಿಸಿಬಿ ಪೊಲೀಸರಿಗೆ ಸಿಕ್ಕಿದ್ರೆ ರಾಮನಗರ ಪೊಲೀಸರಿಗೆ ಕೊಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆ ಇಲ್ಲಿ 4-5 ತಂಡಗಳು ಪ್ರಕರಣವನ್ನ ಭೇದಿಸೋದಕ್ಕೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಅವ್ರಿಗೆ ಪ್ಯಾರಲಲ್ ಆಗಿ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.